ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಾಮಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಐಶ್ವರ್ಯ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಮನಸ್ಸಿಗೆ ಗಾಯ ಮಾಡಿಬಿಟ್ಟು ಈ ರೀತಿ ಕ್ಷಮೆ ಕೇಳಿದರೆ ಎಲ್ಲ ಸರಿ ಹೋಗುತ್ತಾ ಅಂತ ಐಶ್ವರ್ಯ ಕ್ವಶನ್ ಮಾಡ್ತಾ ಇರ್ತಾಳೆ. ಹಾಗೆ ಇದೆಲ್ಲ ಸರಿ ಹೋಗುತ್ತಾ ಅಂತ ಅನ್ಬೇಕಾದ್ರೆ ಖಂಡಿತ ಇದನ್ನೆಲ್ಲ ಮರೆಯೋಕ್ಕೂ ಆಗಲ್ಲ. ಹಾಗೆ ಇದೆಲ್ಲ ಸರಿಯೂ ಆಗಲ್ಲ. ಆದರೆ ನಾನು ಮಾತ್ರ ಮನಸ್ಪೂರ್ವಕವಾಗಿ ನಿನ್ನ ಹತ್ರ ನಿಜವಾಗ್ಲೂ ಕ್ಷಮೆ ಕೇಳ್ತಿದ್ದೀನಿ ಐಶ್ವರ್ಯ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ರಾಮಣ್ಣನ ಮುಖನ ಐಶು ನೋಡ್ತಾ ಇರ್ತಾಳೆ. ಹಾಗೆ ದೂರದಲ್ಲಿ ಜಯಣ್ಣ ನಿಂತ್ಕೊಂಡು ಸಹ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಡೇ ರಾಮಣ್ಣ, ನೀನು ಹೋಗಿ ಹೋಗಿ ಐಶ್ವರ್ಯ ಹತ್ರ ಕ್ಷಮೆ ಕೇಳ್ತಿದ್ಯಾ, ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ಕಣೋ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ರಾಮಣ್ಣ ಹೇಳ್ತಾ ಇರ್ತಾನೆ, ನಾನು ಮಾಡಿರೋ ತಪ್ಪು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ವಯಸ್ಸಿನಲ್ಲಿ ನಿಮ್ಮ ಅಪ್ಪ ಅವರು ತುಂಬ ದೊಡ್ಡವರು, ವಯಸ್ಸಿಗಾದರೂ ನಾನು ಬೆಲೆ ಕೊಡಬೇಕಿತ್ತು. ಅದಕ್ಕೆ ನಾನು ಮನಸ್ಫೂರ್ತಿಕವಾಗಿ ಕ್ಷಮೆನ ಕೇಳ್ತಾ ಇದ್ದೀನಿ ಅಂತ ತನ್ನ ತಪ್ಪು ಅರಿವಾಗಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇದೆಲ್ಲ ಬೇಕು ಅಂತ ಆಗಿದೆಲ್ಲ ಐಶ್ವರ್ಯ, ಪರಿಸ್ಥಿತಿಯಿಂದ ಈ ರೀತಿ ಆಗಿದೆ, ನೀನು ತಲೆ ಕೆಡಿಸ್ಕೋಬೇಡ. ಮಾಡ್ದಲೇ ಇರೋ ತಪ್ಪಿಗೆ ನೀನೇನಕ್ಕೆ ಪಶ್ಚಾತ್ತಾಪ ಪಡ್ತಾ ಇದೀಯಾ, ಬಿಸಿಲಲ್ಲಿ ನಿಂತ್ಕೋಬೇಡ, ಒಳಗಡೆ ಬಾ ಅಂತ ಕರಿತಾ ಇರ್ತಾನೆ. ಅಷ್ಟೊತ್ತಿಗೆ ಜಗನ್ನಾಥ ಬಂದ್ಬಿಟ್ಟು, ಬಾರವ ಐಶ್ವರ್ಯ, ರಾಮಣ್ಣ ಕರಿತಾ ಇದ್ದಾನೆ ತಾನೇ, ಸಂಸಾರ ಅಂತ ಅಂದಮೇಲೆ ಈ ಮರದ ಥರ ಕಣವ, ನಾವು ಮರದಲ್ಲಿರೋ ಕೊಂಬೆಗಳು, ಆದರೆ ಬೇರು ಒಂದೇ ತಾನೇ, ನನ್ನ ಮಾತನ್ನ ಕೇಳು, ಒಳಗಡೆ ಬಾ ಅಂತ ಕರಿತಾ ಇರ್ತಾರೆ. ಹಾಗೆ ಮತ್ತೆ ಕೈ ಮುಗಿದು ಜಗನ್ನಾಥ್, ದಯವಿಟ್ಟು ಒಳಗಡೆ ನಡೆಯವ, ರಾಮಣ್ಣನೇ ಕರಿತಿದ್ದಾನೆ ತಾನೆ ಅಂತ ಅಂದಾಗ ತನ್ನ ಮನಸ್ಸಲ್ಲೇ ಐಶ್ವರ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಅಂತೂ ಇಂತೂ ಯಾರಾದರೂ ಕರೀಲಿ ಅಂತ ಯೋಚನೆ ಮಾಡ್ತಿದ್ದೆ, ಸದ್ಯ ಅಪ್ಪ ಮಗ ಬಂದು ಇಬ್ಬರು ಕರೆದ್ರಲ್ಲ, ಈಗ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು, ಏನೋ ನಿಮ್ಮಿಬ್ರು ಕರಿತಿದ್ರಲ್ಲ, ನೀವಿಬ್ರಿಗೋಸ್ಕರ ನಾನು ಬರ್ತಾ ಇದ್ದೀನಿ, ದೊಡ್ಡ ಮನ್ಸು ಮಾಡಿ ಒಳಗಡೆ ಹೋಗ್ತೀನಿ ಅಂತ ಐಶ್ವರ್ಯ ಖುಷಿಯಿಂದ ಹೋಗ್ತಾ ಇರ್ತಾಳೆ. ಹಾಗೆ ಒಳಗಡೆ ಖುಷಿಯಿಂದ ಬರ್ತಿರ್ಬೇಕಾದ್ರೆ ಚೆನ್ನಮ್ಮ ಅಜ್ಜಿ, ಐಶು ಐಶು ಅಂತೂ ಇಂತೂ ಬಂದೆಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ನಾನು ಒಳಗಡೆ ಬಂದಿರೋದೇ ಆ ಜಯಮ್ಮನ ಅಡಗ್ಸೋಕ್ಕೆ ಅಜ್ಜಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ತನ್ನ ನಾದಿನಿ ಜ್ಯೋತಿ ಹೇಳ್ತಾ ಇರ್ತಾಳೆ, ಆಗ್ಲಿಂದ ಬಿಸಿಲಲ್ಲಿ ನಿಂತಿದ್ದೀರಾ, ಅದಕ್ಕೆ ಏನಾದರೂ ಜ್ಯೂಸ್ ಗೀಸ್ ತಣ್ಣಗೆ ಮಾಡಿಕೊಡ್ಲಾ ಅಂತ ಅಂದಾಗ ಏನು ಬೇಕಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜಯಮ್ಮ ಬರ್ತಾರೆ. ಜಯಮ್ಮ ಬಂದು ಹೇಳ್ತಾ ಇರ್ತಾರೆ, ಆಗ್ಲಿಂದ ಬಿಸಿಲಲ್ಲಿ ಸೊಕ್ಕರಿಂದ ನಿಂತಿದ್ಲು, ಈಗೇನು ಒಳಗಡೆ ಬಂದಿದ್ದಾಳೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಚೆನ್ನಮ್ಮಜ್ಜಿ ಹೇಳ್ತಾ ಇರ್ತಾರೆ, ಹೋಗ್ಲಿ ಬಿಡೋ ಹುಡುಗಿ, ಒಳಗಡೆ ಬಂದಿದೆ ತಾನೆ, ಮತ್ತೇನಕ್ಕೆ ಸಿಟ್ಟು, ಬಿಟ್ಬಿಡು ಜಯು ಅಂತ ಅನ್ಬೇಕಾದ್ರೆ, ಆಗಲ್ಲ ಅತ್ತೆವ್ವ, ರಾತ್ರಿಗೆ ಇದೇ ಹಟ್ಟಿಲಿ ಊಟ ಮಾಡಬೇಕು, ಹಾಗೆ ಇಲ್ಲೇ ಮಲಗಬೇಕು ಅಂದಮೇಲೆ ಈ ಸಿಟ್ಟು, ಈ ಜಂಬ, ಈ ಕೋಪ ಇದೆಲ್ಲ ಏನಕ್ಕೆ ಬೇಕು ಇವಳಿಗೆ ಅಂತ ಜಯಮ್ಮ ಕೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಕೋಪ ಮಾಡ್ಕೊಂಡು, ಏನಕ್ಕೆ ಅವಳನ್ನ ಕೆಣಕ್ತೀಯಾ, ಸುಮ್ಮನೆ ಬಿಟ್ಬಿಡು ಜಯು ಅಂತ ಅನ್ಬೇಕಾದ್ರೆ, ಕೆಣಕ್ಲಿ ಬಿಡಿ ಅಜ್ಜಿ, ಅದೆಷ್ಟು ದಿನ ಇದೇ ರೀತಿ ಹಠದಿಂದ ಈ ಜಯಮ್ಮ ಮೆರಿತಾರೋ ನಾನು ನೋಡ್ತೀನಿ ಅಂತ ಐಶು ಹೇಳ್ತಾ ಇರ್ತಾಳೆ. ಹಾಗೆ ಸಿಂಹ ಸುಮ್ಮನೆ ಕೂತಿದೆ ಅಂತ ಅಂದರೆ ಅದಕ್ಕೆ ಬೇಟೆ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಅದರ ಆಹಾರನ ಸರಿಯಾದ ಟೈಮಿಗೆ ಹುಡ್ಕೊಳ್ಳೋಕ್ಕೋಸ್ಕರ ಅದು ಕಾಯ್ತಾ ಇದೆ ಅಂತ ಗತ್ತಿಂದ ಈ ಕಡೆ ಐಶ್ವರ್ಯ ಜಯಮ್ಮನಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ಐಶ್ವರ್ಯ ಅಂದ್ರೆ ಏನು ಅಂತ ಸದ್ಯದಲ್ಲೇ ನಿಮಗೆಲ್ಲ ತೋರಿಸ್ತೀನಿ ಅಂತ ನಗಾಡ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಜಯಮ್ಮನು ಸಹ ಇವಳು ಮಾತಾಡಿದ್ದೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ನಗಾಡ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಚೆನ್ನಮ್ಮ ಅಜ್ಜಿ ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾರೆ, ಈ ಹಟ್ಟಿಲಿ ಯಾವಾಗ ಅತ್ತೆ ಸೊಸೆ ಜಗಳ ನಿಲ್ಲುತ್ತೋ, ನಮ್ಮ ರಾಮಣ್ಣಗೂ ನಮ್ಮ ಐಶುಗೆ ಯಾವಾಗ ಪ್ರಸ್ತ ಆಗುತ್ತೋ, ಯಾವಾಗ ಅವರಿಬ್ಬರು ಒಂದಾಗ್ತಾರೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಮಣ್ಣನ ಫ್ರೆಂಡ್ಸ್ಗಳೆಲ್ಲ ಬರ್ತಾ ಇರ್ತಾರೆ. ಹಾಗೆ ಏನಡ ಇದೆಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಟಾನಿಕ್ ಕೇಳ್ತಾ ಇರ್ತಾನೆ, ಅದೇ ಅಜ್ಜಿ, ರಾಮಣ್ಣ ಒಬ್ಬನೇ ಮಲ್ಕೋತಾನಲ್ಲ, ಸೊ ಅದ್ರ ಜೊತೆಗೆ ಮಲ್ಕೊಂಡು ನಾವು ಒಬ್ಬಟ್ಟು ತೊಟ್ಟೋಣ ಅಂತ ಬರ್ತಿದ್ದೀವಿ ಅಂತ ಅಂದಾಗ, ಎಂಥ ಒಬ್ಬಿಟ್ಟು ತೊಡ್ತಿರ್ತಿಲ್ಲ ಅಂತ ಅನ್ಬೇಕಾದ್ರೆ ಅದೇನಾ ಇಸ್ಪಿಟ್ನ ತೊಡ್ತೀವಿ ಅಂತ ಅಂದಾಗ ಅಜ್ಜಿ ಬಾಯಿ ಬಂದಾಗ ಅವ್ರನ್ನ ಬೈತಾ ಇರ್ತಾರೆ. ಹಾಗೆ ಅಜ್ಜಿ ಕೋಪ ಮಾಡಿಕೊಂಡು, ನಮ್ಮ ರಾಮಣ್ಣ ನಿಮ್ಮ ಜೊತೆ ಏನಕ್ಕೆ ಮನೆಕೋತಾನೆ, ಮದುವೆ ಆಗಿಲ್ವ, ಹೆಂಡತಿ ಜೊತೆ ಮಲ್ಕೋತಾನೆ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಅಂದರೆ ಒಬ್ಬೊಬ್ಬರಿಗೆ ಕುದ್ಬಿಟ್ಟು ಮಲಗಿಸ್ತಾನೆ ಅಂತ ಅನ್ಬೇಕಾದ್ರೆ, ಸುಮ್ಮನಿರಮ್ಮೋ, ಏನು ಹಿಂಗೆ ಮಾತಾಡ್ತಾ ಇದೀಯಾ, ನಮ್ಮ ರಾಮಣ್ಣ ಮದುವೆಯಾಗಿ ಎಷ್ಟು ದಿನ ಆಯಿತು, ಒಟ್ಟಿಗೆ ಅದಕ್ಕೆ ಬಂದು ಎಷ್ಟು ದಿನ ಆಯಿತು, ಇಬ್ಬರು ಜೊತೆಗೆ ಏನಾದರೂ ಮಲಗಿದಾರಾ, ಇಲ್ಲ ತಾನೇ, ಒಂಟಿ ಜೀವಕ್ಕೆ ಜೊತೆ ಆಗಬೇಕು ಅಂತ ನಾವೆಲ್ಲ ಕಂಪ್ನಿ ಕೊಡೋಕೆ ಬಂದಿದ್ದೀವಿ ಅಷ್ಟೇ ಅಂತ ರಾಮಣ್ಣ ಫ್ರೆಂಡ್ಸ್ಗಳು ಹೇಳ್ತಾ ಇರ್ತಾರೆ. ಹಾಗೆ ರಾಮಣ್ಣ ಒಬ್ಬನೇ ಮಲ್ಕೊಂಡ್ರೆ ಹೆದರ್ಕೋತಾನೆ, ಅದಕ್ಕೆ ಕಂಪ್ನಿ ಕೊಡೋಕೆ ಬಂದಿದ್ದೀವಿ ಅಂತ ಅಂದಾಗ, ಇವತ್ತು ನಮ್ಮ ರಾಮಣ್ಣ ಐಶ್ವರ್ಯ ಇಬ್ಬರು ಒಟ್ಟಿಗೆ ಮಲ್ಕೋತಾರೆ, ಆ ರೀತಿ ಮಾಡ್ತೀನಿ ಅಂತ ಅಂದಾಗ, ಏನು ಇವತ್ತು ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಎಡಗೈ ಸುಮ್ಮನೆ ನಿಂತ್ಕೊಳ್ಳೋ, ಈ ಚೆನ್ನಮ್ಮ ಮನಸ್ಸು ಮಾಡಿದರೆ ಆಕಾಶ ಭೂಮಿನ ಒಂದು ಮಾಡ್ತಾಳೆ ಅಂಥದ್ರಲ್ಲಿ ಅವರಿಬ್ಬರನ್ನು ಒಟ್ಟಿಗೆ ಮಲ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಟಾನಿಕ್ ಕೇಳ್ತಾ ಇರ್ತಾನೆ, ಏನೋ ಪ್ಲ್ಯಾನ್ ಮಾಡ್ತಿದೆಯಲ್ಲಮ್ಮ ಅಂತ ರೇಗಿಸ್ತಾ ಇರ್ತಾನೆ. ಹಾಗೆ ಚೆನ್ನಮ್ಮಜ್ಜಿ ಹೇಳ್ತಾ ಇರ್ತಾರೆ, ಈ ಚೆನ್ನಮ್ಮಜ್ಜಿ ಅಂತಂದ್ರೆ ಏನು ಕಮ್ಮಿ ಅಂತ ಅಂದ್ಕೊಂಡಿದ್ದೀರಾ, ಮರಿಮಗನ ಕಾಣೋವರೆಗೂ ಸಹ ಸುಮ್ಮನೆ ಕೂತ್ಕೊಳ್ಳಲ್ಲ, ರಾಮನ ಐಶ್ವರ್ಯನ ಯಾವ ರೀತಿ ಒಂದು ಮಾಡ್ತೀನಿ ನೋಡ್ತಾ ಇರ್ರಿಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಲ್ಲಿಂದ ಮೂವರು ತೊಲಗಿದ್ರೆ ಸರಿ ಅಂತ ದೊಣ್ಣೆ ತಾಂಡು ಅಜ್ಜಿ ಹೊಡೆದು ಅವರೆಲ್ಲರೂ ಸಹ ಕಳಿಸ್ಬಿಟ್ಟು, ಐಸು ರಾಮು ನೀವಿಬ್ರು ಬೇರೆ ಬೇರೆ ಮಲಗ್ತಿದ್ದೀರಾ, ಮಾಡ್ತೀನಿ ನೋಡಿ ಇವತ್ತು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಐಶ್ವರ್ಯ ರೂಮಿಗೆ ಬಂದು ಈ ಕಡೆ ಆಂಜನೇಯ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಹಾಗೆ ರಾಮ ಬಂದು ಕ್ಷಮೆ ಕೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು
ರಾಮನ ವಿಗ್ರಹ ತಗೊಂಡು, ರಾಮಪ್ಪ ನೀನಂದರೆ ನನಗೆ ತುಂಬ ಇಷ್ಟ, ಹಾಗೆ ಪಂಚಪ್ರಾಣ, ಆದರೆ ಏನು ಮಾಡಲಿ, ಈ ಈಡಿಯಟ್ ರಾಮನ ಹೆಸರು ಕೇಳಿದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಾಗೆ ಈ ವಿಷಯನ ಬಿಟ್ಬಿಡು. ಇವತ್ತು ನನಗೆ ಆಂಜನೇಯವರು ಕಾಲ್ ಮಾಡಿದ್ರು, ಸೂಪರ್ ಐಡಿಯಾ ಕೊಟ್ಟರು. ಈ ಐಶಿಗೆ ಏನೇ ತೊಂದರೆ ಬಂದರೂ ಸಹ ಇನ್ಮೇಲೆ ಅವಳೇ ತನ್ನ ಕಾಲ ಮೇಲೆ ತಾನು ನಿಂತ್ಕೋತಾಳೆ, ಹಾಗೆ ಕಾನ್ಫಿಡೆನ್ಸ್ ಆಗಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತಾಳೆ, ಆ ಥರ ಬುದ್ಧಿ ನನಗಿದೆ ಅಂತ ರಾಮನ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ರಾಮಪ್ಪ, ನನಗೆ ಈ ಮನೆ ಕಂಡ್ರೂ ಇಷ್ಟ ಇಲ್ಲ, ಈ ಮನೆಯವ್ರನ್ನ ಕಂಡ್ರೂ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಅಂತ ಕೇಳ್ತಿದ್ದೀಯ? ನಾನು ಅಮೆರಿಕಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಆಸೆ, ನನ್ನ ಕನಸನ್ನ ಈಡೇರಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟ ಇಲ್ಲದಿರೋ ಜಾಗದಲ್ಲಿ ನನಗಿರೋಕ್ಕೂ ಇಷ್ಟ ಇಲ್ಲ ಅಂತ ರಾಮನ ವಿಗ್ರಹ ಇಟ್ಕೊಂಡು ತನ್ನ ಬಯಕೆಗಳನ್ನು ಸಹ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡ್ತೀನಿ, ಒಂದು ಕಾರ್ ಕಳ್ಸೋಕ್ಕೆ ಹೇಳ್ತೀನಿ. ಇಲ್ಲಿಂದ ವೀಸಾ ಪಾಸ್ಪೋರ್ಟ್ ಸಿಗೋಕ್ಕೆ ನನಗೆ 4 ಡೇಸ್ ಬೇಕಾಗುತ್ತೆ ರಾಮ. ನಾನು ಅಲ್ಲಿ ಹೋಗಿ ನನ್ನ ಫ್ರೆಂಡ್ ಮನೇಲಿ ಉಳ್ಕೋತೀನಿ. ಹಾಗೆ 4 ಡೇಸ್ ಆದಮೇಲೆ ನಾನು ಅಮೆರಿಕಕ್ಕೆ ಹೋಗ್ಬಿಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆದಷ್ಟು ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೆ ದೇವ್ರನ್ನ ವಿಗ್ರಹ ನೋಡಿಬಿಟ್ಟು ನಾನು ಹೇಳ್ತಾ ಇರೋದು ಏನಾದರೂ ತಪ್ಪಾಗಿದೆಯಾ? ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆ. ಸೆಲ್ಫ್ ರೆಸ್ಪೆಕ್ಟ್ ಇಲ್ದಲೇ ಇರಬೇಕಾದ್ರೆ, ಇವರು ನಮಗೆ ಯಾವ ರೆಸ್ಪೆಕ್ಟು ಕೊಡ್ದಲೇ ಇರಬೇಕಾದ್ರೆ ಇಂಥ ಜಾಗದಲ್ಲಿ ನಾನು ಇರಬಾರ್ದಲ್ವಾ? ಅದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ಅಂತ ಈ ಕಡೆ ಐಶ್ವರ್ಯ ಪ್ಯಾಕ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಅಜ್ಜಿ 2 ಕೈಲಿ ತಟ್ಟೆಯಲ್ಲಿ ಮಾವನನ್ನು ಹಿಡ್ಕೊಂಡು ಐಸು ಐಸು ಕೂಸೆ ಅಂತ ಕರಿತಿರ್ಬೇಕಾದ್ರೆ, ಲಗೇಜ್ನ ಎಲ್ಲೋ ಸೈಡಿಗೆ ಇಟ್ಬಿಟ್ಟು ಏನಜ್ಜಿ ಅಂತ ಕೇಳ್ತಾ ಇರ್ತಾಳೆ. ಒತ್ತಾರಿಂದ ಏನೂ ತಿಂದಿಲ್ವಲ್ಲವ, ಬಾರವ ಊಟಕ್ಕೆ ಅಂತ ಕರಿತಿರ್ಬೇಕಾದ್ರೆ, ನನಗೆ ಊಟ ಗೀಟ ಏನೂ ಬೇಡ, ನೀವೇ ಹೊಟ್ಟೆ ತುಂಬ ತಿನ್ನಿ, ನನ್ನ ಪಾಡಿಗೆ ನನ್ನನ್ನು ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದ್ರೆ ಹೆಂಗೆ ಕೂಸೆ, ಪ್ಲೀಸ್ ಡೋರ್ ಓಪನ್ ಮಾಡು ಅಂತ ಚೆನ್ನಮ್ಮಜ್ಜಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಅಜ್ಜಿ ಕೂಸೆ ಡೋರ್ ಓಪನ್ ಮಾಡವ ಅಂತ ಅಂದಾಗ, ನಾನು ತೆಗಿಯಲ್ಲ ಅಂತ ಅನ್ಬೇಕಾದ್ರೆ, ನೀನೇನಾದರೂ ಡೋರ್ ಓಪನ್ ಮಾಡಲ್ಲ ಅಂತ ಅಂದರೆ ನಾನಿಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಇಲ್ಲೇ ಕೂತ್ಕೊಂಡು ಅಂತ ಅಜ್ಜಿ ಬ್ಲಾಕ್ ಮೇಲ್ ಮಾಡ್ತಿರ್ಬೇಕಾದ್ರೆ, ನನ್ನ ಕರ್ಮ ಅಂತ ಡೋರ್ ಓಪನ್ ಮಾಡ್ತಾಳೆ. ಅಜ್ಜಿ ಒಳಗಡೆ ಬಂದ್ಬಿಟ್ಟು, ನನ್ನ ಕೂಸಲ್ವಾ, ನನ್ನ ಕಂದಲ್ವಾ, ಒಂದೇ ಒಂಚೂರು ಊಟ ಮಾಡು ಕಂದ ಅಂತ ಅನ್ಬೇಕಾದ್ರೆ, ನನಗೆ ಇರಿಟೇಟ್ ಮಾಡಬೇಡಿ, ಇಲ್ಲಿಂದ ಹೊರಟೋಗಿ ಅಂತ ಐಶ್ವರ್ಯ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಜ್ಜಿ ರಾತ್ರಿ ಇಡೀ ನೀನು ಏನಾದರೂ ಊಟ ಮಾಡಲಿಲ್ಲ ಅಂತಂದರೆ ಸರಿಯಾಗಿ ನಿದ್ದೆ ಬರಲ್ಲ, ಊಟ ಮಾಡವ ಒಂದು ಚೂರೇ ಚೂರ ಅಂತ ಅನ್ಬೇಕಾದ್ರೆ, ನನಗೆ ರಾತ್ರಿ ಇಡೀ ನಿದ್ದೆ ಬರಲ್ಲ, ಏನೀಗ ಅದಕ್ಕೇನೀಗ ಅಂತ ಅನ್ಬೇಕಾದ್ರೆ, ಅಜ್ಜಿ ನಾಚ್ಕೊಂಡು ನಗಾಡ್ತಾ, ನಿನಗೆ ನಿದ್ದೆ ಬರಲ್ಲ ಅಂತ ಅಂದರೆ ರಾತ್ರಿ ಇಡೀ ಏನಾದರೂ ರಾಮಣ್ಣ ನಿನ್ನ ಕೋಣೆಗೆ ಬರ್ತಾನ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಐಶ್ವರ್ಯ ಕೋಪ ಮಾಡ್ಕೊಂಡು, ಏ ಅಜ್ಜಿ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ನನಗಲ್ಲೇ ಮೊದಲೇ ಹುರ್ಕೊಂಡು ಕೂತಿದ್ದೀನಿ, ಸಿಕ್ಕಾಪಟ್ಟೆ ಕೋಪ ಬೇರೆ ಬರ್ತಿದೆ, ಅವನ ಹೆಸರು ಹೇಳ್ಬೇಡಿ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನೊಂದು ಚೂರೇ ಚೂರು ಊಟ ಮಾಡ್ತೀನಿ ಅಂತ ಹೇಳಿದರೆ ಮಾತ್ರ ಇಲ್ಲಿಂದ ಹೋಗೋದು ಅಂತ ಅಂದಾಗ, ಅಲ್ಲ ಅಜ್ಜಿ, ಆ ಗೂಬೆ ರಾಮು ಹಾಗೆ ಜಯಮ್ಮ ಸೇರಿಕೊಂಡು ನಮ್ಮಪ್ಪನಿಗೆ ಎಷ್ಟು ಅವಮಾನ ಮಾಡಿದ್ದಾರೆ, ನನಗಿನ್ನೂ ಊಟ ಸೇರುತ್ತಾ, ಊಟ ಮಾಡಬೇಕಾ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ನೀನು ನೋಡಿದ್ರಲ್ಲಿ ಈ ರೀತಿ ಕೂತಿದೆಯಾ, ಆದರೆ ನಮ್ಮ ಜಯಮ್ಮ ಶಾನೆ ಖುಷಿಯಾಗಿದೆ, ಅದಕ್ಕೋಸ್ಕರ ನಾನು ಮಾವಿನ ಹಣ್ಣು ತಿಂತೀನಿ ಈ ಖುಷಿಗೆ ಅಂತ ಹೇಳ್ತಾ ಇದ್ಲು ಅಂತ ಅಂದಾಗ, ಏನು ಮಾವಿನ ಹಣ್ಣು, ಆ ಖುಷಿಗೆ ಯಾರಾದರೂ ಮಾವಿನ ಹಣ್ಣು ತಿಂತಾರ ಅಂತ ಅಂದಾಗ, ನಮ್ಮ ಜಯಂಗೆ ಮಾವಿನ ಹಣ್ಣು ಅಂತಂದರೆ ಪಂಚಪ್ರಾಣ. ಅತ್ತೇವ ನಾನು ಇವತ್ತು ಊಟ ಮಾಡಲ್ಲ, ತುಂಬ ಖುಷಿಯಾಗಿದ್ದೀನಿ, ನಂಗೊಂದು 7-8 ಮಾವಿನ ಹಣ್ಣು ತೆಗ್ದಿಡಿ, ಅದನ್ನು ತಿಂದು ನಾನು ಮಲಗ್ತೀನಿ ಅಂತ ಹೇಳಿದ್ದಾಳೆ ಅಂತ ಅಂದಾಗ, ಐಶ್ವರ್ಯ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಹಾಗೆ ಅಜ್ಜಿ ಕೈಲಿರೋ ತಟ್ಟೆನ ಕಿತ್ಕೊಂಡು ಮಾವಿನ ಹಣ್ಣನ್ನ ತಿಂದ್ಕೊಂಡು, ಅಜ್ಜಿ ಸಾಕಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಇದನ್ನೆಲ್ಲ ನಾನೇ ತಿಂತೀನಿ ಅಂತ ಹೇಳ್ಬೇಕಾದ್ರೆ, ನಮ್ಮ ಜೈಗೂ ತುಂಬ ಇಷ್ಟ, ಅವಳಿಗೊಂದು ತಟ್ಟೆ ಕೊಡು, ನೀನೊಂದು ತಟ್ಟೆ ತಿನ್ನು ಅಂತ ಅನ್ಬೇಕಾದ್ರೆ, ಇಲ್ಲ ಇಲ್ಲ, ನನ್ನನ್ನು ಉರಿಸ್ತಾರಲ್ಲ ಇವ್ರ ಹೊಟ್ಟೆ ಹಾಗೆ ಬ್ಲಾಸ್ಟ್ ಆಗಬೇಕು, ಹಸ್ಕೊಂಡು ಮಲ್ಕೋಬೇಕು, ಆ ರೀತಿ ಮಾಡ್ತೀನಿ ಅಂತ ಐರ ಬರೋ ಮ್ಯಾಂಗೋ ಎಲ್ಲನೂ ಸಹ ತಿಂತಾ ಇರ್ತಾಳೆ. ಅಟ್ಲೀಸ್ಟ್ ಒಂದು 2 ಆದರೂ ಕೊಡು, ನಮ್ಮ ಜಯಂಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, 2 ಕೊಡಲ್ಲ, 1 ಕೊಡಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡು ಈ ಮಾವಿನ ಹಣ್ಣು ತಿಂತಾ ಇದ್ದೀನಿ, ಆ ರೀತಿಯೇ ನೀವು ಹೋಗ್ಬಿಟ್ಟು ಐಶ್ವರ್ಯ ಎಂಜಾಯ್ ಮಾಡ್ಕೊಂಡು ಮಾವಿನ ಹಣ್ಣು ತಿಂತಿದ್ದಾಳೆ ಅಂತ ನೀವು ಹೋಗಿ ಜಯಮ್ಮನಿಗೆ ಹೇಳಬೇಕು, ಅವರು ಹೊಟ್ಟೆ ಉರ್ಕೋಬೇಕು, ಆ ರೀತಿ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ, ಅಯ್ಯೋ ಮಾತೇಶ, ಜಯ ಕೋಪ ಮಾಡ್ಕೊಂಡ್ರೆ ಏನು ಮಾಡಲಿ ಅಂತ ಎದ್ದೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಜಯಮ್ಮ ತನ್ನ ಗಂಡನಿಗೆ ರಾಮಣ್ಣನಿಗೆ ಅತ್ತೆ ಎಲ್ಲರಿಗೂ ಸಹ ಊಟ ಬಡಿಸ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಏನೇ ಹೇಳು ಜಯ, ಏನು ಗೊತ್ತಾ, ಕೆಳಗಡೆ ಊಟ ಮಾಡಿದರೆ ತುಂಬ ನೆಮ್ಮದಿ ಸಿಗುತ್ತೆ, ಹಳ್ಳದ ಮಂಡಿ ನೋವು, ಮೇಲ್ಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ, ಎಲ್ಲರೂ ಪ್ರೀತಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ರಾಮಣ್ಣನಿಗೆ ಸಿಕ್ಕಾಪಟ್ಟೆ ಊಟನ ಜಯಮ್ಮ ಬಡಿಸ್ತಾ ಇರ್ತಾರೆ. ಹಾಗೆ ಜಗನ್ನಾಥ್ ಹೇಳ್ತಾ ಇರ್ತಾರೆ, ಯಾರಾದರೂ ಹೋಗಿ ಆ ಮಗುನ ಕರಬಾರ್ದು ಅಥವಾ ಊಟಕ್ಕೆ ಅನ್ಬೇಕಾದ್ರೆ, ಯಾವ್ದ್ರಿ ಮಗು ಅಂತ ಕೇಳಬೇಕಾದ್ರೆ, ಅದೇ ನಿನ್ನ ಸೊಸೆ ಅಂತ ಅಂದಾಗ ಅಜ್ಜಯ್ಯಮ್ಮ ಗುರಾಯಿಸ್ತಿರ್ತಾಳೆ. ಸರಿ ಸರಿ ಬಿಡು, ಗುರಾಯಿಸ್ಬೇಡ, ಅದೇ ನನ್ನ ಸೊಸೆನ ಹೋಗಿ ಕರಿಬೇಕಲ್ವಾ ಅಂತ ಅಂದಾಗ, ಈ ಹಟ್ಟಿಗೆ ಅವಳೇನು ಹೊಸಬ್ಳ, ದಿನ ಹೋಗಿ ನಾನು ಅವಳನ್ನ ಮಂಗಳಾರತಿ ಮಾಡಿ ಕರ್ಕೊಬರ್ಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ, ಊಟದಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ನೀನೇ ಅಲ್ವೇನೆ ಹೇಳ್ತಾ ಇರೋದು, ಅಂಥದ್ರಲ್ಲಿ ಯಾಕೆ ಹುಡುಗಿಗೆ ಈ ರೀತಿ ಮಾಡ್ತೀಯ ಅಂತ ಅಂದಾಗ, ನಾನೇನು ಮಾಡಿಲ್ಲ ಕಣ್ರಿ, ಜ್ಯೋತಿನ ಕರ್ಕೊಬೋಗು ಅಂತ ಕಳಿಸಿದೆ, ಅವಳು ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿಲ್ಲಂತೆ, ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ ಅಡುಗೆನ, ನಿಮ್ಮ ಪೂರ್ತಿ ಮಾಡಿದ್ದೀನಿ, ದಿನ ಕಲ್ಗಚ್ಚಿಗೆ ಹಾಕಬೇಕಲ್ಲ ಅಂತ ಸ್ವಲ್ಪ ಮಾಡಿದ್ದೀನಿ, ಊಟ ಮಾಡಿ, ಎಷ್ಟು ದಿನ ಹಟ್ಟಿಲಿ ಹಸ್ಕೊಂಡಿರ್ತಾಳೆ, ಇವತ್ತಲ್ಲ ನಾಳೆ ಬರ್ತಾಳೆ, ತಲೆ ಕೆಡಿಸ್ಕೋಬೇಡಿ ಅಂತ ಜಯಮ್ಮ ಹೇಳ್ತಾ ಇರ್ತಾಳೆ.
ಹಾಗೆ ಅಜ್ಜಿ ನಿನ್ನಂಥ ಅತ್ತೆನೇ ಸಿಗಬೇಕು ಎಲ್ಲರಿಗೂ ಅಂತ ಅಂದಾಗ ಸುಮ್ಮನಿರಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾಳೆಯಿಂದ ಅಂತ ಅಂದ್ಬಿಟ್ಟು ಕೂಸೆ ನೀನು ಊಟ ಮಾಡು ಅಂತ ರಾಮಣ್ಣಗೆ ನೀವು ಮತ್ತೆ ಅನ್ನ ಹಾಕಕ್ಕೆ ಹೋಗ್ತಿರ್ಬೇಕಾದ್ರೆ ಸಾಕವ್ವ ನೀನು ಊಟ ಮಾಡ್ದೆ ಅಂತ ಅಂದಾಗ ನೀವೆಲ್ಲ ಊಟ ಮಾಡಿದೆ ನಾನೆಲ್ಲಿ ಊಟ ಮಾಡ್ತೀನಿ ಅಂತ ಜಯಮ್ಮ ಹೇಳ್ತಾ ಇರ್ತಾಳೆ. ಮತ್ತು ಪಾತ್ರೆಲಿ ಅನ್ನ ಒಸಿ ಇದೆಯಲ್ಲವ್ವ ನೀನು ಊಟ ಮಾಡಲ್ವಾ ಅಂತ ಅಂದಾಗ ನನಗೆ ಊಟ ಬೇಡ ಮಗ ಮಲ್ಕೋಬೇಕಾದ್ರೆ ಒಂದು 5-6 ಮಾವಿನಣ್ಣ ಮುತ್ಕೋಗೆ ಎತ್ತಿಡಿ ಅಂತ ಹೇಳಿದ್ದೆ ಅದನ್ನೇ ತಿಂದು ಮಲ್ಕೋತೀನಿ ಅಂತ ಅಂದಾಗ ಅಲ್ಲ ಕಣ್ ಜಯ್ಯು 5-6 ಮಾವಿನಣ್ಣು ತಿಂದರೆ ಹೊಟ್ಟೆ ಕೆಡಲ್ವಾ ಅಂತ ಅಂದಾಗ ನಾವು ಈಗಿನ ಕಾಲದವರಲ್ಲ ಕಣ್ರಿ ಆಗಿನ ಕಾಲದವರು ನಾವೇನು ತಿಂದರೂ ಅರಗಿಸ್ಕೊಳ್ಳೋ ಶಕ್ತಿ ನಮಗಿದೆ ಅಂತ ಅಂದಾಗ ರಾಮಣ್ಣ ಹೇಳ್ತಾ ಇರ್ತಾನೆ, ಬಿಡಪ್ಪ ಏನು ಬೇಕು ಅದನ್ನೇ ತಿನ್ನಲಿ ಮಾವಿನ ಹಣ್ಣು ಅಂದರೆ ನಮ್ಮಮ್ಮನಿಗೆ ಪಂಚಪ್ರಾಣ, ಈ ವರ್ಷದ ಫಸಲು ಬೇರೆ ಮುಗಿಯಕ್ಕೆ ಬಂದೈತೆ ಅದನ್ನೇ ತಿನ್ನಲಿ ಅಂತ ಅಂದಾಗ ನೀನು ಅರ್ಥ ಮಾಡ್ಕೊಂಡಿದ್ಯಾ ನಿಮ್ಮ ಅಪ್ಪ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ತರಕ್ಕೆ ಅಂತ ಹೋಗ್ತಾ ಇದ್ರೆ ಅಜ್ಜಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ತಟ್ಟಲ್ಲಿ ಮಾವಿನ ಹಣ್ಣು ಇಲ್ದಿದ್ದನ್ನು ನೋಡಿ ಜಯಮ್ಮನ್ ಟೆನ್ಷನ್ ಮಾಡ್ಕೊಂಡು ಅತ್ತೆವ್ವ ಈ ತಟ್ಟಲ್ಲಿ ಮಾವಿನ ಹಣ್ಣು ಎಲ್ಲಿ ಅಂತ ಕೂಗಾಡ್ತಿರ್ಬೇಕಾದ್ರೆ ನನಗೇನು ಗೊತ್ತು ಯಾರು ತಿನ್ಬೇಕು ಅವ್ರು ತಿಂದರು ಅಂತ ಹೇಳ್ತಾ ಇರ್ತಾರೆ. ಹಂಗಂದ್ರೆ ಯಾರು ಇಷ್ಟು ಬೇಗ ತಿಂದಿದ್ದು ಅಂತ ಅಂದಾಗ ಐಶು ತಿಂದು ಅಂದಾಗ ಅವಳು ಯಾವಾಗ ಇಲ್ಲಿಗೆ ಬಂದಿದ್ಲು ಅಂತ ಕೇಳಬೇಕಾದ್ರೆ ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಊಟಕ್ಕೆ ಕರೆಯೋಣ ಅಂತ ಹೋಗಿದ್ದೆ ತಟ್ಟೆಲಿರೋ ಮಾವಿನ ಹಣ್ಣು ನೋಡಿ ಎಲ್ಲನೂ ತಿಂದ್ಬಿಟ್ಲು ಕಣವ್ವ ಜಯಮ್ಮನಿಗೆ ಇಷ್ಟ ಅವಳಿಗೊಂದು ತಟ್ಟೆ ಕೊಡು ಅಂತ ಅಂದರೆ ಅವ್ರಿಗೆ ಇಷ್ಟನ ಹಾಗಾದರೆ ನನಗೂ ತುಂಬ ಇಷ್ಟ ಅಂತ ಇರೋ ಬರೋದನ್ನೆಲ್ಲ ತಿಂದ್ಬಿಟ್ಲು ಅಂತ ಅಂದಾಗ ಈ ಮಾತನ್ನ ಆವಾಗಲೇ ಹೇಳಿದರೆ ನಾನು ಸ್ವಲ್ಪ ಅಡುಗೆ ಜಾಸ್ತಿನೇ ಮಾಡ್ತಿದ್ದೆ ಅಲ್ವಾ ಇವಾಗ ನಾನು ಉಪವಾಸ ಇರಬೇಕು ನನ್ನನ್ನು ನೋಡಿದರೆ ಉಪವಾಸ ಇರೋದು ನಿಮಗಿಷ್ಟನಾ ಅಂತ ಜಯಮ್ಮ ಕೂಗಾಡ್ತಿರ್ತಾರೆ. ಹಾಗೆ ಜಯಮ್ಮ ತನ್ನ ಗಂಡನ ಮೇಲೆ ರೇಗಾಡ್ಕೊಂಡು ನೋಡಿದ್ರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರಲ್ಲ ಆ ಸುಪ್ನಾತಿ ಸುಬ್ಬಿ ಯಾವ ರೀತಿ ಮಾಡಿದಾಳೆ ಅಂತ ಹೋಗ್ತಿರ್ಬೇಕಾದ್ರೆ ಜಯು ಸ್ವಲ್ಪ ಊಟ ಮಾಡುವ ಅಂತ ಅಜ್ಜಿ ಕರಿತಿರ್ಬೇಕಾದ್ರೆ ಏನಿದೆ ಅಂತ ಊಟ ಮಾಡೋಣ ನನಗೆ ಹಣ್ಣು ಅಂದರೆ ತುಂಬ ಇಷ್ಟ ಅಂತ ಗೊತ್ತಿದ್ರು ಹೋಗಿ ಹಣ್ಣೆಲ್ಲ ಅವಳಿಗೆ ಕೊಟ್ರಲ್ಲ ನೀವೇ ನೆಮ್ಮದಿಯಿಂದ ಊಟ ಮಾಡಿ ಮಲಗಿ ಅಂತ ಕೂಗಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಜಗನ್ನಾಥ್ ಏನವ ನೀನು ಈ ರೀತಿ ಮಾಡಿದ್ಯಾ ಅಂತ ಅನ್ಬೇಕಾದ್ರೆ ನಾನೆಲ್ಲ ಮಾಡಿದೆ ನಾನೇನು ಮಾಡಿಲ್ಲ ಅತ್ತೆ ಸೊಸೆ ನಡೀತಿರೋ ಸೀತಲ ಸಮರ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಐಶ್ವರ್ಯ ಬೇಕು ಬೇಕು ಅಂತ ಹೊರಗಡೆ ಬಂದು ಮಾವಿನ ತಿಂತಿರ್ಬೇಕಾದ್ರೆ ಸಡನ್ನಾಗಿ ಜಯಮ್ಮ ಬರ್ತಾಳೆ. ಜಯಮ್ಮ ನೋಡಿ ಐಶ್ವರ್ಯ ಸಿಕ್ಕಾಪಟ್ಟೆ ಖುಷಿಯಿಂದ ವಾವ್ ಸಾಕಾಗಿದೆ ಅಂತ ಮ್ಯಾಂಗೋ ತಿಂತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದು ಅವಳನ್ನ ಗುರಾಯಿಸ್ಕೊಂಡು ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.